ನುಗ್ಗೆಕಾಯಿ ಮಹಿಮೆಗೆ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ಬೆಂಗಳೂರು ಮಾರುಕಟ್ಟೆಯಲ್ಲಿ ನುಗ್ಗೆಕಾಯಿ ಬೆಲೆ ಗಗನಕ್ಕೇರಿದೆ. ಜೋಡಿ ನುಗ್ಗೆಕಾಯಿ 100 ರೂಪಾಯಿ ತಲುಪಿದ್ದು, ಹೋಲ್ಸೇಲ್ ನಲ್ಲಿ 500 ರೂಪಾಯಿ ಹಾಗೂ ರಿಟೇಲ್ ನಲ್ಲಿ 600 ರೂಪಾಯಿ ಮಾರಾಟವಾಗುತ್ತಿದೆ. ವಾತಾವರಣ ಬದಲಾವಣೆಯಿಂದ ಸರಬರಾಜು 60% ಅಷ್ಟು ಕುಸಿತ ಕಂಡಿದ್ದು, ತಮಿಳುನಾಡಿನಿಂದ ಸಪ್ಲೈ ಬರುವವರೆಗೂ ದರ ಇಳಿಯುವ ಸಾಧ್ಯತೆ ಕಡಿಮೆ. ಸಿಲಿಕಾನ್ ಸಿಟಿ ಜನರು ನುಗ್ಗೆಕಾಯಿ ಖರೀದಿಸಲು ಹಿಂದೆ ಸರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಜೋಡಿ ನುಗ್ಗೆಕಾಯಿ 100 ರೂಪಾಯಿ ದಾಟಿದ್ದು, 1 ಕೆಜಿ ಬೆಲೆ ಹೋಲ್ಸೇಲ್ ನಲ್ಲಿ 500 ರೂಪಾಯಿ ಹಾಗೂ ರಿಟೇಲ್ ನಲ್ಲಿ 600 ರೂಪಾಯಿ ತಲುಪಿದೆ. ಹಿಂದೆ ಪ್ರತಿದಿನ ಬೆಂಗಳೂರಿಗೆ 100 ಟನ್ ನುಗ್ಗೆಕಾಯಿ ಸರಬರಾಜಾಗುತ್ತಿದ್ದರೆ, ಇದೀಗ ವಾತಾವರಣ ಬದಲಾವಣೆಯಿಂದ ಬೆಳೆ ಕಡಿಮೆಯಾಗಿ 30 ರಿಂದ 40 ಟನ್ ಮಾತ್ರ ಸಪ್ಲೈ ಆಗುತ್ತಿದೆ. ಇದರ ಪರಿಣಾಮವಾಗಿ 60% ಅಷ್ಟು ಪೂರೈಕೆ ಕುಸಿತ ಕಂಡು ಬಂದಿದೆ. ಟೊಮೆಟೊ ಬೆಲೆ ಅರ್ಧ ಶತಕ ತಲುಪಿದ್ದು, ಉಳಿದ ತರಕಾರಿಗಳು ನಿಧಾನವಾಗಿ ಶತಕ ಬಾರಿಸುತ್ತಿವೆ. ಚಳಿ ಮಳೆ ನಡುವೆಯೂ ತರಕಾರಿ ಬೆಲೆ ಏರಿಕೆಯಿಂದ ಸಾಮಾನ್ಯ ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವ್ಯಾಪಾರಿಗಳ ಪ್ರಕಾರ ತಮಿಳುನಾಡಿನಿಂದ ನುಗ್ಗೆಕಾಯಿ ಸರಬರಾಜು ಆಗುವವರೆಗೂ ದರದಲ್ಲಿ ಯಾವುದೇ ಕಡಿತವಾಗುವುದಿಲ್ಲ. ಈಗಾಗಲೇ ಅಲ್ಲಿ ರೈತರು ಹೆಚ್ಚಾಗಿ ಬೆಳೆ ಬೆಳೆದಿದ್ದು, ಜನವರಿ ಫೆಬ್ರವರಿಯಲ್ಲಿ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಯುವ ಸಾಧ್ಯತೆ ಇದೆ. ಪ್ರಸ್ತುತ ಬೆಲೆ ಏರಿಕೆಯಿಂದ ಗ್ರಾಹಕರು ನುಗ್ಗೆಕಾಯಿ ಖರೀದಿಸಲು ಮುಂದಾಗುತ್ತಿಲ್ಲ. ಹೀಗಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿತ ಕಂಡು ಬಂದಿದ್ದು, ನುಗ್ಗೆಕಾಯಿ ಸಾಮಾನ್ಯ ಜನರ ಅಡುಗೆ ಮನೆಯಿಂದ ದೂರವಾಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.